ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನನ್ನು ಸ್ಟೆಪ್ ಬೈ ಸ್ಟೆಪ್ಪು ಪ್ಯಾಂಪರಿಂಗ್ ಮಾಡ್ಕೊಳ್ಬೋದು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ನೀವೀಗ ನೋಡ್ತಾ ಇರ್ಬೋದು, ಈಗಷ್ಟೇ ಫೇಸ್ ವಾಶ್ ಮಾಡ್ಕೊಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಅಬ್ಸರ್ವ್ ಮಾಡುತ್ತಾ ಇರ್ಬೋದು ನೀವು, ನನ್ನ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ ಇಲ್ಲ, ಮತ್ತು ಪಿಗ್ಮೆಂಟೇಷನ್ ಇಲ್ಲ, ಮಾರ್ಕ್ಸ್ ಇಲ್ಲ, ಮೊಡವೆಗಳಿಲ್ಲ. ಸೊ ಈ ಥರ ಸ್ಕಿನ್ನ ಪಡೆಯೋದಕ್ಕೆ ನಾನು ಮನೆಯಲ್ಲಿ ಯಾವ ರೀತಿಯ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಒಂದೊಳ್ಳೆ ಹೋಮ್ ರೆಮಿಡಿನ ತಯಾರಿಸ್ಕೊಳ್ತೀನಿ ಅಂತ ನಿಮ್ಮ ಮುಂದೆ ಈ ಬ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ. ಮತ್ತೆ ಆಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಸ್ಟೆಪ್ ಫೇಸ್ ವಾಶ್ ಎಲ್ಲ ನೀಟಾಗಿದೆ. ಸೊ ಫಸ್ಟ್ ಸ್ಟೆಪ್ ಈಸು ಕ್ಲೆನ್ಸಿಂಗೋಸ್ಕರ ನಾನು ಇಲ್ಲಿ ರಾ ಮಿಲ್ಕು ಮತ್ತು ಅರಿಶಿನ ಟರ್ಮರಿಕ್ ಪೌಡರ್ನ ತೊಗೊಂಡಿದ್ದೀನಿ. ಮನೆಯಲ್ಲಿ ಸಿಗೋ ಅರಿಶಿನ ಆಗಿದ್ರೂ ಆಗ್ಬೋದು. ಸೊ ನೋಡಿ, ಸೊ ನೀಟಾಗಿ ನಿಮ್ಮ ಸ್ಕಿನ್ನು ಅಬ್ಸರ್ವ್ ಮಾಡುತ್ತೆ ಇದು ಮಿಲ್ಕ್ ಆಗಿರೋದ್ರಿಂದ. ಸೊ ಮಾಮೂಲಿ ರಾ ಮಿಲ್ಕ್ ತಗೊಂಡು ನೀವು ಪ್ಯಾಕ್ ಮಾಡ್ಕೊತೀನಿ ಅಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲೋ ಪೌಡ್ರು ಆ್ಯಡ್ ಮಾಡಿದ್ದೀನಿ. ಸೊ ಮೊಡವೆಗಳೇನೂ ಆಗಲ್ಲ, ಮಾರ್ಕ್ಸ್ ಬರಲ್ಲ, ಸೊ ಪಿಗ್ಮೆಂಟೇಷನ್ ಏನೂ ಬರಲ್ಲ. ಸೊ ಹಾಗಾಗಿ ಫಸ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳೋಣ, ನಂತರ ಒಂದೊಳ್ಳೆ ಮಸಾಜ್ ಕೊಡೋಣ. ಕಣ್ಣತ್ರ ಏನು ಯೂಸ್ ಮಾಡೋದು ಬೇಡ, ಮತ್ತು ಫೇಸ್ ಎಲ್ಲ ಮಾಡ್ಕೊಳ್ಳಿ. ಸೊ ಇದು ಮಾಮೂಲಿ ಮನೆಯಲ್ಲೇ ಸಿಗುವಂಥ ಪದಾರ್ಥ ಆಗಿರೋದ್ರಿಂದ ಏನು ಕಣ್ಣತ್ರ ಹಾಕ್ಕೊಂಡ್ರೂ ಏನೂ ಆಗಲ್ಲ. ಸೊ ಆದರೂ ಬೇಡ, ಅರಿಶಿನ ಅಲ್ವಾ, ಉರಿಯುತ್ತೆ ಕಣ್ಣತ್ರ ಹಾಕ್ಕೊಂಡ್ರೆ. ರಾ ಮಿಲ್ಕ್ ಆದರೆ ಬೇಕಿದ್ರೆ ಕಣ್ಣು ಸುತ್ತಲೂ ಬೇಕಾದರೆ ಮಾಡ್ಕೊಳ್ಳಿ. ಸೊ ಎಲ್ಲ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡಿರೋದ್ರಿಂದ ನಾವು ಕಣ್ಣತ್ರ ಹಾಕ್ಕೊಂಡ್ರೆ ಉರಿಯುತ್ತೆ. ಸೊ ಈಗ ಇದಾಗಿದೆ. ಸೊ ನಾನು ಎರಡು ಕೈಗೆ ಇದನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಸರ್ಕಲ್ ಮೋಷನಲ್ಲೇ ಬರಬೇಕು, ಕಣ್ಣು ಸುತ್ತ ಇದೆ ಸೇಮ್ ಇದೇ ರೀತಿ ರೌಂಡ್ ಶೇಪಲ್ಲೇ ಇರಬೇಕು ನಿಮ್ಮ ಒಂದು ಮಸಾಜ್. ಏನೇ ಮಾಡಿ ಈ ಥರ ಕೆಳಗಡೆಯಿಂದ ಡೌನಿಂದ ಅಪ್ಗೆ ಒಂದೊಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಹ ಆಗುತ್ತೆ ನಿಮ್ಮ ಒಂದು ಸ್ಕಿನ್ಗೆ. ಸೊ ಹಾಗಾಗಿ ಫೈವ್ ಮಿನಿಟ್ ಆದರೂ ಮಾಡಲೇಬೇಕು. ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ದೀರಿ, ನಿಮ್ಮ ಸ್ಕಿನ್ನು ಏನೊಂದು ಇಲ್ಲ. ಫ್ರೆಂಡ್ಸ್ ಸರ್ಕಲ್ ಅಂತೂ ತುಂಬ ಕೇಳ್ತಾರೆ, ಫ್ಯಾಮಿಲಿ ಸರ್ಕಲಲ್ಲೂ ಅಷ್ಟೇ, ಇತ್ತೀಚೆಗೆ ಯೂಟ್ಯೂಬಲ್ಲೂ ಸಹ ಕೇಳ್ತಾನೆ ಇರ್ತಾರೆ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಮಿಲ್ಕ ಯೂಸ್ ಮಾಡ್ಕೋಬೋದು, ಇದ್ರಿಗೆ ಆ್ಯಡ್ ಮಾಡ್ಕೋಬೋದು. ಕಂಟಿನ್ಯೂಸ್ ಆಗಿ ಒಂದೊಳ್ಳೆ ಮಸಾಜ್ ಈ ಥರ ಕೊಡಲೇಬೇಕು, ರೌಂಡ್ ಸರ್ಕಲ್. ಮತ್ತು ನೀವು ಕುತ್ತಿಗೆನೆಲ್ಲ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನೋಡ್ತಾ ಇರ್ಬೋದು, ಇಷ್ಟಾದರೂ ಮಾಡ್ಕೊಳ್ಬೇಕು. ಮಾಡ್ತಾ ಮಾಡ್ತಾ ನಿಮಗೆ ಅನಿಸುತ್ತೆ, ಡ್ರೈ ಅನಿಸುತ್ತೆ, ಟೈಟ್ ಅನಿಸುತ್ತೆ ಸ್ಕಿನ್ನು. ಸೊ ನೋಡ್ತಾ ಇರ್ಬೋದು, ಈ ಥರ ಸಿಪ್ಪೆ ಎಲ್ಲ ಉದುರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ರಾ ಮಿಲ್ಕ್ ತಗೊಂಡ್ರು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ನಾನು ಟರ್ಮರಿಕ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಥರ ಒಂದೊಳ್ಳೆ ಮಸಾಜು 5 ಮಿನಿಟ್ ಆಯಿತು. ಸೊ ಈಗ ಇದನ್ನು ವಾಶ್ ಮಾಡ್ಕೊಂಬಂದು ನಿಮ್ಮ ಮುಂದೆ ನೆಕ್ಸ್ಟ್ ಸ್ಟೆಪ್ ಒಂದಿಗೆ ಸಿಗ್ತೀನಿ ಇರಿ. ಈಗ ಫಸ್ಟ್ ಸ್ಟೆಪ್ಪು ಆಯ್ತಲ್ಲ, ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದಾಯಿತು ಸ್ಕಿನ್ನು. ಸೊ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಆದಷ್ಟು ನೀವು ತಣ್ಣೀರಲ್ಲೇ ವಾಶ್ ಮಾಡೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಕಿನ್ನನ್ನು ಯಾವುದೇ ರೀತಿ ರಫ್ ಆಗಿ ಒರೆಸ್ಕೊಳ್ಬಾರ್ದು. ಸೊ ಈ ಥರ ಟ್ಯಾಪ್ ಮಾಡಿ ಸಾಕು.
ಸೊ ನೋಡಿ, ಟ್ಯಾಪ್ ಮಾಡ್ಕೊಳ್ಳಿ ಸಾಕು, ಯಾವುದೇ ರೀತಿ. ಸೊ ನೋಡಿ, ಸೊ ಈಗ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬಿಂಗು. ನೋಡಿರಿ, ಈಗ ಮಿಲ್ಕಲ್ಲಿ ಮತ್ತು ಎಲ್ಲೋ ಟರ್ಮರಿಕ್ ಪೌಡ್ರಲ್ಲೇ ಇದು ಮಾಡಿದ ತಕ್ಷಣ ಸ್ಕಿನ್ ಯಾವ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ ಅಂತ ನೀವೇ ಚೆಕ್ ಮಾಡ್ಬೋದು. ಸೊ ನಾವಿರೋದು ಆಲ್ಮೋಸ್ಟು ಬ್ಲ್ಯಾಕ್ ಕಲರೇ, ಏನು ವೈಟ್ ಏನಿಲ್ಲ, ನಾವು ಸ್ವಲ್ಪ ಮಾಮೂಲಿ ಕಲರೇ ಇರೋದು, ಡಸ್ಕಿ ಸ್ಕಿನ್ ಅಂತಾರಲ್ಲ, ಸೊ ಆ ಸ್ಕಿನ್ನು ನಂದು. ನೋಡ್ತಾ ಇರ್ಬೋದು. ಈಗ ನಾನು ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್ಬಿಂಗ್ಗೆ ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕಡೆಯಿಂದ ಫಾರ್ ಸಜೆಷನ್ನು ತುಂಬ ಚೆನ್ನಾಗಿದೆ, ಎವ್ರಿ ಯೂತ್ ಸ್ಕ್ರಬ್ಬಿಂಗ್, ವಾಲ್ನಟ್ ಸ್ಕ್ರಬ್ ಅಂತ. ಸೊ ತುಂಬ ಚೆನ್ನಾಗಿದೆ. ಅದನ್ನು ಮೊಸರು ಜೊತೆಗೆ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಮೊಸರು ಮತ್ತು ಎವ್ರಿ ಯೂತ್ ಸ್ಕ್ರಬ್ಬಿಂಗು, ವಾಲ್ನಟ್ ಸ್ಕ್ರಬ್ಬಿಂಗು. ಸೊ ಬೆಸ್ಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ ಅದು ಸ್ಕ್ರಬ್ಬಿಂಗು. ಸೊ ಅದೊಂದೇ ಯೂಸ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ. ಸೊ ನಾನು ಮೊಸರು ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಎಲ್ಲ ಮನೆಯಲ್ಲೇ ಇರುತ್ತೆ, ಟೈಮ್ ಬೇಕು ಅಷ್ಟೇ ಮಾಡ್ಕೊಳ್ಳೋದಕ್ಕೆ, ಟೈಮೇ ಇರಲ್ಲ ಒಂದೊಂದು ಟೈಮು. ನಾನೇ ರೇರಾಗಿ ಮಾಡ್ತಾಯಿದ್ದೀನಿ. ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕಡೆ ಗಮನ ಅಷ್ಟೇ, ಬಿಟ್ಟರೆ ನಾನು ರೇರು, ಮಂತ್ಲಿ ಅಷ್ಟೇ. ಸೊ ನೋಡಿ, ಆ ಕ್ರೀಮ್ದು ಫ್ಲೇವರ್ ತುಂಬ ಚೆನ್ನಾಗಿದೆ, ವಾಲ್ನಟ್ದು. ನೋಡಿ, ಇದಕ್ಕೆ ಮಾತ್ರ ನಾನು ಮೊಸರು ಹಾಕಿದ್ದೀನಲ್ಲ, ಅರಿಶಿನ ಏನು ಇಲ್ವಲ್ಲ ಇದಕ್ಕೆ, ಕಣ್ಣು ಸುತ್ತನೂ ಇದು ಮಾಡ್ಕೊತಾ ಇದ್ದೀನಿ, ಇಲ್ಲ ಅಂದರೆ ಅದಾಗಿದ್ದರೆ ಉರಿಯೋದು. ಸೊ ಇದಕ್ಕೆ ಸೊ ನೋಡಿ, ಈ ಥರ ಡಾರ್ಕ್ ಸರ್ಕಲ್ಲು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದೊಳ್ಳೆ ಮಸಾಜ್ ಕೊಟ್ಟರೆ, ಡೈಲಿ ನೀವು ಸೋಪ್ ಹಾಕಿ ಮುಖ ತೊಳಿಬೇಕಾದ್ರೂ ಅಷ್ಟೇ. ಸೊ ಈ ಥರ ಮಸಾಜ್ ಮಾಡಿದ್ರಿ ಅಂದರೆ ನಿಜವಾಗ್ಲೂ ಡಾರ್ಕ್ ಸರ್ಕಲ್ ಇರಲ್ಲ, ಯಾವುದೇ ಕಾರಣಕ್ಕೂ ಇರಲ್ಲ. ಇದೆಲ್ಲ ಮಾಡ್ಕೋಬೇಕು, ಫೋನ್ ಮುಂದೆ ಏನು ಅಂತ ಇಲ್ಲೆಲ್ಲ ಮಾಡ್ತಾಯಿಲ್ಲ ಅಷ್ಟೇ. ಮಾಮೂಲಿ ಟೈಮಲ್ಲಿ ನಾನು ಸಹ ಎಲ್ಲ ಮಾಡ್ತೀನಿ, ನೀವೆಲ್ಲ ಇಲ್ಲೆಲ್ಲ ಕವರ್ ಮಾಡ್ಕೊಳ್ಳಿ, ಓಕೆನಾ? ಅದು ಹೇಗೆ ನೋಡಿಸೋದು ವಿಡಿಯೋದಲ್ಲಿ. ಸೊ ನೋಡಿ, ಇದನ್ನು ಸಹ ನೀಟಾಗಿ ಸ್ಕ್ರಬ್ಬಿಂಗ್ ಎಲ್ಲ ಆಗಿದೆ. ಸೊ ನೋಡ್ತಾ ಇರ್ಬೋದು, ಸ್ಕಿನ್ ಎಲ್ಲ ನೀಟಾಗಿ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಸೊ ಈಗ 5 ಮಿನಿಟ್ ಆಯ್ತಲ್ಲ ಸ್ಕ್ರಬ್ ಮಾಡಿ, ಇದನ್ನು ಸಹ ವಾಶ್ ಮಾಡ್ಕೊಂಬಂದು ಸಿಗ್ತೀನಿ. ಸೊ ಈಗ ಕ್ಲೆನ್ಸಿಂಗ್ ಆಯಿತು ಮತ್ತು ಸ್ಕ್ರಬ್ಬಿಂಗ್ ಆಯಿತು. ಸ್ಕ್ರಬ್ಬಿಂಗ್ ಮುಗಿದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಸ್ಕಿನ್ಗೆ ಈ ಥರನೇ ಟ್ಯಾಪ್ ಮಾಡಿ, ಟವಲಾಗಿರ್ಬೋದು, ಕಾಟನ್ನೇ ಯೂಸ್ ಮಾಡಿ ಆದಷ್ಟು. ಸೊ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಸಾಕು ಸ್ಕಿನ್ ಮೇಲೆ, ಹಿಂಗೆಲ್ಲ ಉಜ್ಬೇಡಿ, ಓಕೆನಾ? ಸ್ಕಿನ್ನು ಸೂಕ್ಷ್ಮ ಜಾಸ್ತಿ, ನಾವು ಯಾವ ಥರ ನೋಡ್ಕೋತೀವೋ ಸೊ ಸ್ಕಿನ್ನು ಸಹ ಅದೇ ರೀತಿ ಇರುತ್ತೆ. ಸೊ ಈಗ ನೋಡಿದ್ರಲ್ಲ, ಕ್ಲೀನಿಂಗು ಆಯಿತು, ಸ್ಕ್ರಬ್ಬಿಂಗು ಆಯಿತು. ಈಗ ನೆಕ್ಸ್ಟ್ ಪ್ಯಾಕಿಂಗು. ನಾನು ಫೇಸ್ ಪ್ಯಾಕಿಂಗೋಸ್ಕರ ಆರೆಂಜದ್ದು ತೊಗೊಂಡಿದ್ದೀನಿ, ಸಿಪ್ಪೆನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೇ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ. ಸೊ ಇದಕ್ಕೆ
1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ರುಬ್ಬೋದಕ್ಕೆ ನೀವು ವಾಟರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ವಾಟರು ಯೂಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದೊಳ್ಳೆ ಕ್ರೀಮಿಯಾಗಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ ನಾನು ಯಾವ ಥರ ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಸಹ ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನಾನೀಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಏನಾದರೂ ಫ್ರೂಟ್ದು ಇದ್ದರೆ ಓಕೆ, ಸಿಪ್ಪೆಗಳು ಇಲ್ಲ ಫ್ರೂಟ್ ಇದ್ರೂ ಓಕೆ. ಇಲ್ಲ ಅಂತಂದರೆ ಕಡಲೆ ಹಿಟ್ಟು ಮತ್ತು ಟೊಮೊಟೊ ಆ ಥರ ಪೇಸ್ಟ್ ಹಾಕ್ಕೊಂಡು ಇದು ಮಾಡಿಕೊಂಡ್ರು, ಅಕ್ಕಿ ಹಿಟ್ಟು ಆ ಥರದ್ದು ಯೂಸ್ ಮಾಡಿಕೊಂಡ್ರು ನಡೆಯುತ್ತೆ. ಈಗ ಕ್ಲೆನ್ಸಿಂಗ್ ಆಯಿತು ಮತ್ತು ಸ್ಕ್ರಬ್ಬಿಂಗ್ ಆಯಿತು. ಈಗ ಪ್ಯಾಕಿಂಗು ಜಸ್ಟ್ ಇದೇನು ಮಸಾಜ್ ಮಾಡೋ ಅಷ್ಟಿಲ್ಲ, ಪ್ಯಾಕ್ ಮಾಡಿಕೊಂಡು ಮತ್ತು 5-10 ನಿಮಿಷ ಇದ್ದು ವಾಶ್ ಮಾಡ್ಕೊಳ್ಳೋದಷ್ಟೇ. ನಾನು ಯೂಸ್ ಮಾಡಿರೋದು ಗೊತ್ತಲ್ಲ ನಿಮಗೆ, ಆರೆಂಜ್ದು ಸಿಪ್ಪೆ ತೊಗೊಂಡಿದ್ದೀನಿ ಮತ್ತು ಮೊಸರು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮೊಸರು ಏನೂ ಇಲ್ಲ, ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಆರೆಂಜ್ದು ಸಿಪ್ಪೆ ಮತ್ತು ಸ್ವಲ್ಪ ವಾಟರು. ನೀವು ವಾಟರ್ ಬೇಡ ಅಂದರೆ ಟೊಮೊಟೊ ಜ್ಯೂಸು, ಲೆಮನ್ ಜ್ಯೂಸು ಅದೇನಾದರೂ ಬೇಕಾದರೆ ಹಾಕ್ಕೋಬೋದು. ಸೊ ನೋಡಿ, ಅದು ನಿಮ್ಮ ಇಷ್ಟ. ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಸೊ ಇದು ಸಹ ಕಣ್ಣಿಗೆ ಬೇಡ, ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಆರೆಂಜ್ದು ಅಲ್ವಾ, ಕಣ್ಣೆಲ್ಲ ಮತ್ತೆ ಉರಿಯುತ್ತೆ ಮತ್ತು ಸಿಟ್ರಿಕ್ ಅಂಶ ಇರೋದ್ರಿಂದ ಕಣ್ಣೆಲ್ಲ ಉರಿಯುತ್ತೆ. ಸ್ವಲ್ಪ ಹೀಟ್ ಇರೋರಿಗೆ ಇದು ಮೊಡವೆ ಸಹ ಆಗುತ್ತೆ. ಒಬ್ಬೊಬ್ಬರಿಗೆ ಆರೆಂಜ್ ತಿಂದ ತಕ್ಷಣ ಕೋಲ್ಡ್ ಬರುತ್ತೆ. ಸೊ ಆ ಥರದವರು ನೋಡ್ಕೊಳ್ಳಿ. ಮತ್ತು ಆರೆಂಜ್ ಅಂದರೆ ಹೀಟು ಆಗುತ್ತೆ. ನಮ್ಮದು ಆಲ್ ಟೈಪ್ಸ್ ಆಫ್ ಸ್ಕಿನ್ ಆಗಿರೋದ್ರಿಂದ ಏನೂ ಆಗಲ್ಲ ಅಷ್ಟೇ. ಇದರಲ್ಲಿ ಜಾಸ್ತಿ ಸಿಟ್ರಿಕ್ ಅಂಶ ಇರೋದ್ರಿಂದ ಸ್ವಲ್ಪ ಮೊಡವೆಗಳು ಸಹ ಆಗೋಷ್ಟು ಚಾನ್ಸಸ್ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಬೇರೆ ಏನು ಆ್ಯಡ್ ಮಾಡಬೇಡಿ ಅಂತ. ಬರೀ ಈ ಸಿಪ್ಪೆ ಮತ್ತು ಕಡಲೆ ಹಿಟ್ಟು, ವಾಟರ್ ಹಾಕ್ಕೊಂಡ್ರೆ ಸಾಕು. ಸ್ಕಿನ್ ಗ್ಲೋಯಿಂಗ್ ಮಾತ್ರ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಹಾಗಾಗಿ ಪ್ಯಾಕಿಂಗ್ಗೆ ನಾನು ಆರೆಂಜ್ದು ಸಿಪ್ಪೆ ತೊಗೊಂಡಿದ್ದೀನಿ ಅಷ್ಟೇ. ಈಗ ನೋಡಿ ಪ್ಯಾಕಿಂಗ್ ಹಾಕ್ಕೊಂಡಿದ್ದೀನಿ. ಈ ಪೊಸಿಷನಲ್ಲಿ ನನ್ನ ನೋಡ್ಕೊಳ್ಳೋದಕ್ಕೆ ನಗು ಬರ್ತಾ ಇದೆ. ಈಗ ಇದು 10 ಮಿನಿಟ್ ಆದರೂ ಬೇಕೇ ಬೇಕು. ಚೆನ್ನಾಗಿ ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಬೇಕು. ಇದನ್ನು ನೀಟಾಗಿ ಸುತ್ತಲೂ ಹಾಕ್ಕೊಳ್ಬೇಕು. ಕಣ್ಣು ಮಾತ್ರ ಹೈ ಮಾತ್ರ ಬಿಡಬೇಕು. ಹೈಗೆ ಇದಿಡಬೇಕು, ಸೌತೆಕಾಯಿ. ಹೈಗೆ ಸೌತೆಕಾಯಿ ಇಡೋದಕ್ಕೆ ರೆಡಿ ಇದೆ. 10 ಮಿನಿಟ್ ವೆಯ್ಟ್ ಮಾಡ್ತೀನಿ. ಒಣಗೋದ್ಮೇಲೆ ನಿಮಗೆ ಬಂದು ನೋಡಿಸ್ತೀನಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ 10 ಮಿನಿಟ್. ಸೊ ಈಗ ಇದು ಕಂಪ್ಲೀಟಾಗಿ 10 ಮಿನಿಟ್ ಆಗಿದೆ, ಡ್ರೈ ಆಗಿದೆ. ನೋಡ್ತಾ ಇರ್ಬೋದು, ಡ್ರೈ ಆಗಿದೆ. ಸೊ ಅದಷ್ಟು ಕದೆ ಉದುರೋಗಬೇಕು. ಚೆನ್ನಾಗಿ ಡ್ರೈ ಆಗಿದೆ. ವಾಶ್ ಮಾಡ್ಕೊಂಬಂದು ನಿಮ್ಮ ಮುಂದೆ ಸಿಗ್ತೀನಿ. ನೋಡಿ ಯಾವ ಥರ ಟೈಟ್ ಫೀಲ್ ಆಗ್ತಿದೆ. ಸ್ಕಿನ್ ಎಲ್ಲ ಟೈಟ್ ಫೀಲ್ ಆಗೋವರೆಗೂ ಇದು ಡ್ರೈ ಆಗೋಕ್ಕೆ ಬಿಡಬೇಕು. ಮತ್ತು ಜೊತೆಗೆ ಸೌತೆಕಾಯಿನೂ ಇಟ್ಕೊಳ್ಬೇಕು. ಮತ್ತು ಇದು ಈಗ ಆಗಿದೆ, ವಾಶ್ ಮಾಡ್ಕೊಬಂದು ಸಿಗ್ತೀನಿ ರೀ. ಸೊ ನೋಡಿ, ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಗೀತು. ಈಗ ಕ್ಲೆನ್ಸಿಂಗ್ ಆಯಿತು, ಸ್ಕ್ರಬ್ಬಿಂಗ್ ಆಯಿತು ಮತ್ತು ಪ್ಯಾಕಿಂಗು ಆಯಿತು. ಈಗ ನೋಡ್ತಾ ಇರ್ಬೋದು ನೀವು ಸ್ಕಿನ್ನಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ. ನೋಡಿದ್ರಲ್ಲ, ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗಿರ್ಬೋದು ಮತ್ತು ಸ್ಕ್ರಬ್ಬಿಂಗ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಯಾವ ರೀತಿ ಯೂಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಸ್ಕಿನ್ನನ್ನು ಯಾವ ಥರ ನೀಟಾಗಿ ಗ್ಲೋಯಿಂಗ್ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ಮುಂದೆ ಬರೋ ದಿನಗಳಲ್ಲಿ ಸ್ಕಿನ್ ಬಗ್ಗೆ ಆಗಿರ್ಬೋದು ಮತ್ತು ಹೇರ್ ಬಗ್ಗೆ ಆಗಿರ್ಬೋದು ನನಗೆ ಗೊತ್ತಿರುವ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್. ಬೈ. ಟೇಕ್ ಕೇರ್.